ನಾನು ಇಂಧನ ಸಚಿವನಾಗಿದ್ದ ಸಂದರ್ಭದಲ್ಲಿ ವ್ಯಕ್ತಿಯೋರ್ವ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ. ನಂತರ ಅಧಿಕಾರಿಗಳು ದೂರು ದಾಖಲಿಸಿದ್ರು. ಆತ ಅಧಿಕಾರಿಗಳನ್ನ ಕೂಡ ನಿಂದನೆ ಮಾಡಿದ್ದ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಯಾಗಿ ಬರಬೇಕು ಎಂದು ನ್ಯಾಯಾಲಯ ಸೂಚಿಸಿದ್ದು, ಹೀಗಾಗಿ ನ್ಯಾಯಾಲಯಕ್ಕೆ ತಲೆಬಾಗಿ ಈಗ ಆಗಮಿಸಿದ್ದೇನೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿ ಅವರು ಭಾಳ ಭಯಪಟ್ಟು ವಿಟ್ನೆಸ್ ಆಗಿ ಬರಬೇಕು ಫಸ್ಟ್ ಟೈಮ್ ಗೊತ್ತಾಗಿಲ್ಲ. ಕಡಿಮೆ ವಿಟ್ನೆಸ್ಗೆ ಕೋರ್ಟಲ್ಲಿ ಕೋರ್ಟ್ ಹೊಸದಾಗಿ ಆರ್ಡರ್ ಮಾಡಿದ್ದಾರೆ. ಕೋರ್ಟ್ಗೆ ತಲೆಬಾಗಿ ನಾವೇ ಕಾನೂನು ಮಾಡಿರುವಂಥ ಜನಗಳು ಕೋರ್ಟ್ಗೆ ತಲೆಬಾಗಿ ಅವರು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ, ಪ್ರತಿಭಟನೆ ನಮ್ಮ ಹಕ್ಕು. ಅಹಿಂಸೆ ಮಾರ್ಗದಲ್ಲಿ ಹೋರಾಟ ಮಾಡುವುದು ಗಾಂಧೀಜಿಯವರು ನಮಗೆ ಹೇಳಿಕೊಟ್ಟ ಪಾಠ. ರೈತರು ಕಳೆದ 10 ತಿಂಗಳಿಂದ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದು, ಪ್ರಧಾನಮಂತ್ರಿ ಸೇರಿ ಇತರ ಅಧಿಕಾರಿಗಳು ರೈತರನ್ನ ಭೇಟಿ ಮಾಡಿ ಮಾತನಾಡಿಲ್ಲ. ಕೇಂದ್ರ ಸಚಿವರ ಮಗ ಪ್ರತಿಭಟನಾ ನಿರತ ರೈತರ ಮೇಲೆ ಕಾರು ಹರಿಸಿ 4 ಮಂದಿಯನ್ನ ಹತ್ಯೆ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಜನ ದಾಳಿ ಮಾಡಿದ್ದಾರೆ. ಇದು ಕೂಡ ನಡೆಯಬಾರದ ಘಟನೆ. ಆದರೆ ಇದಕ್ಕೆ ಕಾರಣರಾದವರನ್ನ ಬಂಧಿಸಿಲ್ಲ. ಮಂತ್ರಿ ರಾಜೀನಾಮೆ ನೀಡಿಲ್ಲ. ಇದು ಒಂದು ಸರ್ಕಾರನ ಎಂದು ಪ್ರಶ್ನಿಸಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡದೆ ಅವರ ಹಕ್ಕು, ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದು. ಗಾಂಧೀಜಿ ನಮ್ಗೆ ಹೇಳ್ಕೊಟ್ಟಿರೋದು ಅಹಿಂಸಾ ಮುಖಾಂತರ ನಾವು ಹೋರಾಟವನ್ನು ಮಾಡಿದ್ವಿ. 11 ತಿಂಗಳಿಂದ ರೈತರೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ದೇಶದ ಪ್ರಧಾನಮಂತ್ರಿಗಳು ಅವ್ರು ನೋಡಲಿಲ್ಲ, ಮಂತ್ರಿ ಕಳಿಸಲಿಲ್ಲ, ಮಾತಾಡಲಿಲ್ಲ. ಅವ್ರ ಮಂತ್ರಿ ಅವ್ರಲ್ಲಿ ಆ ಭಾಗದ ರೈತರು ಹೋರಾಟ ಮಾಡ್ತಾಯಿದ್ರೆ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ಮಗ, ಡೆಪ್ಟಿ ಹೋಮ್ ಮಿನಿಸ್ಟ್ರು ಅವರೆಲ್ಲ ಸೇರಿ ಅವರ ಸಿಬ್ಬಂದಿ ಗಾಡಿ ಎಲ್ಲ ಪ್ರತಿಭಟನೆ ಮಾಡ್ತಿರೋ ರೈತರ ಮೇಲೆ ಹತ್ತಿಸಿ ಅವ್ರನ್ನ ಮರ್ಡರ್ ಮಾಡಿ 4 ಜನ ಸತ್ತಿದ್ದಾರೆ. ಅದನ್ನು ಜನ ರೊಚ್ಚಿಗೆತ್ತು ಬೇರೆ ರೈತರು ಎಲ್ಲ ಅವ್ರ ಪಾಪ ಬೇರೆ ಪಾರ್ಟಿಯವ್ರಿಗೂ ಆವೇಶದಲ್ಲಿ ಸತ್ತಿರ್ಬೋದು. ಅದು ನಾನು ಕರೆಕ್ಟು ಅಂತ ನಾನು ಹೇಳೋದು. ಆದರೆ ಹೋರಾಟವನ್ನು ಮಾಡ್ತಿದ್ದಂಥವ್ರು ಅವ್ರ ಮೇಲೆ ಅವ್ರ ಮೇಲೆ ಗಾಡಿ ಹತ್ತಿಸಿ ಇವತ್ತವರೆಗೂ ಅವ್ರ ಮೇಲೆ ಅರೆಸ್ಟ್ ಮಾಡಿಲ್ಲ, ಮಂತ್ರಿನ ರಾಜೀನಾಮೆ ತೆಗೆದುಕೊಳ್ಳಿಲ್ಲ, ಡಿಸ್ಮಿಸ್ ಮಾಡಲಿಲ್ಲ ಅಂತಂದರೆ ಇದೊಂದು ಸರ್ಕಾರ ಇದೆಯೇ, ಕಾನೂನು ಇದೆಯೇ? ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ರಮಾನಾಥ್ ರೈ, ಅಭಯ ಚಂದ್ರಜೀನ್, ಮಾಜಿ ಶಾಸಕ ಜಿಯಾ ಲೋಪೋ, ಮೊಯ್ತೀನ್ ಬಾಬಾ, ಐವನ್ ಡಿಸೋಸಾ, ಹರೀಶ್ ಕುಮಾರ್, ಪಿಬಿ ಮೋಹನ್ ಮತ್ತಿತರರು ಹಾಜರಿದ್ದರು.